ವೀಕ್ಷಕರೇ, ವೃಷಭ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಅಂದ್ರೆ ಈ ವರ್ಷದ ಕೊನೆಯ ತಿಂಗಳು, ಈ ವರ್ಷದ ಕೊನೆಯಲ್ಲಿದ್ದೀವಿ. ಏನು ಫಲ ಸಿಗ್ತಾ ಇದೆ, ಯಾವ ಲಾಭ ಇದೆ, ಏನು ಪ್ರಯೋಜನ ಇದೆ, ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆಗಳನ್ನು ನಾವು ಇಟ್ಕೊಂಡು ಹೋಗ್ಬೇಕಾಗತ್ತೆ. ಹೊಸ ವರ್ಷ ಪ್ರಾರಂಭ ಆಗ್ತಾ ಇದೆ, ಏನೆಲ್ಲ ನಿಮಗೆ ಪ್ರಯೋಜನಗಳಾಗ್ಬೋದು ಅನ್ನುವಂಥ ಬಹು ನಿರೀಕ್ಷಿತವಾಗಿರ್ತಕ್ಕಂಥ ಮಾಹಿತಿಯನ್ನು ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು. ಜೊತೆಗೆ ಈ ವಿಡಿಯೋದ ಕೊನೆಯಲ್ಲಿ ಬಹು ನಿರೀಕ್ಷಿತವಾದ ಒಂದು ಪರಿಹಾರ, ಅದ್ಭುತವಾದ ಪರಿಹಾರಗಳು ಸಿಗ್ತಾ ಇದೆ. ನೋಡ್ಕೊಳ್ಳಿ, ವಿಡಿಯೋ ತುಂಬ ಯೂಸ್ ಆಗುತ್ತೆ. ಭಾಳ ದಿನದಿಂದ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲೂ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಈ ವೃಷಭ ರಾಶಿಯವರ ಜನ್ಮ ನಕ್ಷತ್ರಗಳು ಯಾವುದು? ಕೃತಿಕಾ ನಕ್ಷತ್ರದ 2ನೇ ಚರಣ, 3ನೇ ಚರಣ, 4ನೇ ಚರಣ ಹಾಗೂ ರೋಹಿಣಿ ನಕ್ಷತ್ರದ 4 ಚರಣಗಳು, ಮೃಗಶಿರ ನಕ್ಷತ್ರದ ಮೊದಲೆರಡು ಚರಣಗಳು ಸೇರಿರತಕ್ಕಂತಹ ವೃಷಭ ರಾಶಿಯವರಿಗೆ ಅದೃಷ್ಟದ ಬಣ್ಣ ಬಿಳಿ ನೀಲಿ ಆಗಿರುತ್ತೆ. ಅದೃಷ್ಟದ ದೇವತೆ ಶ್ರೀ ಮಹಾಲಕ್ಷ್ಮಿ ತಾಯಿ ಆಗಿರ್ತಾರೆ. ಮಿತ್ರ ರಾಶಿ ಕುಂಭ ಮತ್ತು ಮಕರ ರಾಶಿ ಆಗಿರುತ್ತೆ. ಸಿಂಹ ಮತ್ತು ಧನಸ್ಸು, ಮೀನ ರಾಶಿ ಶತ್ರು ರಾಶಿಗಳಾಗಿರ್ತವೆ. ಈ ವೃಷಭ ರಾಶಿಯವರ ಅಂದ ತಕ್ಷಣ ಯಾವತ್ತಿಗೂ ಕೂಡ ದಯಾಮಯಿಗಳು, ಕರುಣಾಮಯಿಗಳು, ವಿಧೇಯರು. ಯಾಕಂತಂದರೆ ಎಲ್ಲರಲ್ಲೂ ಪ್ರೀತಿಯನ್ನು ಕಾಣ್ತಕ್ಕಂಥವ್ರು, ಎಲ್ಲರ ಜೊತೆಯಲ್ಲಿ ಸ್ನೇಹ ಸಂವಾದದಿಂದ ನಡೆದುಕೊಳ್ತಕ್ಕಂತಹ ವ್ಯಕ್ತಿಗಳು ವೃಷಭ ರಾಶಿಯವರಾಗಿರ್ತಾರೆ. ಮತ್ತು ಉದ್ಯೋಗದಲ್ಲಿ ಬಹಳಷ್ಟು ನಿಪುಣರು, ಜಾಣರು ಆಗಿರ್ತಾರೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಲೂಸ್, ಹೆಂಗೆ ಲೂಸು, ಕೈ ಬಿಟ್ಬಿಡ್ತಾರೆ ಲೂಸನ್ನ. ಯಾಕಂತಂದರೆ ಯಾವತ್ತಿಗೂ ಟೈಟ್ ಹಿಡಿಯಲ್ಲ, ಅದನ್ನು ಯಾವತ್ತಿಗೂ ಅವ್ರ ಕೈ ಲೂಸ್ ಆಗಿನೇ ಇರುತ್ತೆ. ಅಂದರೆ ದುಡ್ಡು ಎಷ್ಟೇ ಬಂದರೂ ಕೂಡ ದುಡ್ಡು ಉಳಿತಾಯ ಮಾಡ್ಕೊಳ್ಳಲ್ಲ. ಯಾರೋ ಏನೋ ಕಷ್ಟ ಅಂತಂದು ಬಂದುಬಿಟ್ರೆ ಕೊಟ್ಬಿಡ್ತಾರೆ. ಮತ್ತು ಮನೆಯಲ್ಲಿ ಏನೋ ಒಂದು ಖರ್ಚು ಅಂತಂದು ಕೊಟ್ಟರೆ ಮಾಡ್ಕೊಂಡ್ಬಿಡ್ತಾರೆ. ಹಾಗೆ ಅವರು ಹಣಕ್ಕೆ ಜಾಸ್ತಿ ಪ್ರಾಶಸ್ತ್ಯತೆ ಕೊಡುವಂತಹ ವ್ಯಕ್ತಿಗಳೆಲ್ಲ ವೃಷಭ ರಾಶಿಯವರು. ಇಂಥ ವೃಷಭ ರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಯಾವೆಲ್ಲ ದಿನಗಳು ಶುಭಕಾರಕವಾದ ಫಲಗಳು ಸಿಗ್ತಾ ಇದೆ ಅಂತ ನೋಡಿದ್ರೆ 3, 9, 10, 19, 20, 26 ಹಾಗೂ 30ನೇ ತಾರೀಕು ತುಂಬ ಲಾಭಕಾರಕವಾದ ಶುಭಕಾರಕವಾದ ದಿನಗಳು ಅಂತ ಹೇಳ್ಬೋದು. ಇನ್ನು ಈ ತಿಂಗಳಲ್ಲಿ ನೋಡಿ, ಬಹುತೇಕ ನಿಮ್ಮ ಯೋಜನೆಗಳು, ನಿಮ್ಮ ಆಶಯಗಳು, ನಿಮ್ಮ ಪ್ಲಾನು, ನಾನು ಹಿಂಗೆ ಇರಬೇಕು, ನನಗೆ ಇಷ್ಟೇ ಗಳಿಸ್ಬೇಕು, ಅಥವಾ ನನ್ನ ನಿಂತು ಹೋಗಿರುವಂಥ ಈ ಕೆಲಸಗಳಾಗಬೇಕು, ನಾನು ಮುಂದೆ ಇದೇ ರೀತಿಯಾಗಿ ನನ್ನ ಜೀವನದಲ್ಲಿ ಮುಂದೆ ಬರಬೇಕನ್ನುವಂಥ ಕೆಲವೊಂದು ಪ್ಲ್ಯಾನ್ಗಳಿರ್ತಾವಲ್ಲ, ಮ್ಯಾಕ್ಸಿಮಮ್ ನೀವೇನು ಅಂದ್ಕೊಂಡಿರ್ತೀರಿ ಅಂದ್ಕೊಂಡದ್ದಕ್ಕೆ ರೀಚ್ ಆಗುವಂಥದ್ದಕ್ಕೆ ಅವಕಾಶಗಳು ನಿಮಗೆ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಹಾಗಾಗಿ ಪ್ರಯತ್ನಗಳನ್ನು ನಿರಂತರವಾಗಿ ನೆರವೇರಿಸಬೇಕಾಗತ್ತೆ. ಪ್ರಯತ್ನಗಳ ಜೊತೆಯಲ್ಲಿ ನಿಮ್ಮ ಆಶೋತ್ತರಗಳು ನೆರವೇರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಕೀರ್ತಿ ಪ್ರತಿಷ್ಠೆಗಳಿಗೆ ಧಕ್ಕೆ ಬರುವಂತಹ ಯಾವ ಕೆಲಸಗಳನ್ನು ನೀವು ಮಾಡ್ಲಿಕ್ಕೆ ಹೋಗಬಾರ್ದು. ನಿಮಗೆ ಯಾವುದೋ ಒಂದು ಹಣಕಾಸಿನ ಮೂಲ ಜಾಸ್ತಿ ಇದೆ ಅಂದ ಮಾತ್ರಕ್ಕೆ ನಿಮ್ಮ ಗೌರವಕ್ಕೆ ಧಕ್ಕೆ ಆಗುವಂಥದ್ದನ್ನು ಮಾಡಬೇಡಿ. ಯಾಕಂತಂದರೆ ಸದಾ ನೀವು ಸಾರ್ವಜನಿಕ ವಲಯದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು. ನೀವು ನಿಮಗಾಗಿ ಎಷ್ಟು ಯೋಚನೆ ಮಾಡ್ತಾರೆ, ಬೇರೆಯವ್ರಿಗಾಗಿನೂ ಕೂಡ ಅಷ್ಟೇ ಯೋಚನೆ ಮಾಡ್ತಕ್ಕಂಥ ವ್ಯಕ್ತಿಗಳು ವೃಷಭ ರಾಶಿಯವರಾಗಿರ್ತಾರೆ. ನೀವು ನಿಜಾನ ಸುಳ್ಳ ಕಾಮೆಂಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾಕಂತಂದರೆ ನಿಮ್ಮ ಅಭಿಪ್ರಾಯ ನಮಗೆ ಒಂದು ಖುಷಿಯನ್ನು ತಂದು ಕೊಡುತ್ತೆ. ಸದಾ ನಿಮ್ಮ ಜೊತೆ ಇರೋದಕ್ಕೆ ನಮಗೂ ಸಂತೋಷ ಅನಿಸುತ್ತೆ. ಹಾಗಾಗಿ ನೀವು ಏನೇ ತೀರ್ಮಾನ ತೆಗೆದುಕೊಂಡ್ರೂ ಕೂಡ ನಿಮ್ಮ ಕೀರ್ತಿ ಪ್ರತಿಷ್ಠೆ ಗೌರವಗಳನ್ನು ಇಟ್ಕೊಂಡು ಅದರ ಜೊತೆಗೆ ನೀವು ಕೆಲಸ ಮಾಡುವಂಥ ಪ್ರಯತ್ನವನ್ನು ಮಾಡಿಕೊಳ್ಳಿ. ಕೆಲವೊಂದು ದುಷ್ಟ ಜನಗಳ ಪ್ರಭಾವದಿಂದಾಗಿ ಕೆಟ್ಟ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ಪ್ರೇರೇಪಣೆ ಕೊಡುವಂತಹ ಸಾಧ್ಯತೆಗಳು ಇರುತ್ತೆ. ಅದರ ಕಡೆ ಜಾಸ್ತಿ ಒಲವನ್ನು ಕೊಡಲಿಕ್ಕೆ ಹೋಗಬೇಡಿ. ನಿಮ್ಮ ಪ್ರಯತ್ನಗಳಿಗೆ ತಕ್ಕ ಫಲಗಳು ನಿಮಗೆ ಸಿಗ್ತವೆ. ಅದ್ರ ಬಗ್ಗೆ ನೀವು ಯಾವುದೇ ಚಿಂತೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನೀವೇನು ಕಷ್ಟಪಟ್ಟು ದುಡಿದಿರ್ತೀರಿ, ಆ ದುಡಿದಿದ್ದಕ್ಕೆ ತಕ್ಕುದಾಗಿರ್ತಕ್ಕಂತಹ ಬೆಲೆ, ಫಲ ನಿಮಗೆ ಸಿಗುವಂಥ ಸಾಧ್ಯತೆಗಳು ಇದೆ. ಹಣಕ್ಕೆ ತೊಂದರೆ ಕಡಿಮೆ ಆಗಿರುತ್ತೆ, ಆದರೆ ಚಿಂತೆ ಜಾಸ್ತಿ ಇರುತ್ತೆ. ಏನಾದರೂ ಒಂದು ಮಾಡಬೇಕು, ನಾನು ಅಂದುಕೊಂಡಿದ್ದು ಆಗುತ್ತಾ ಆಗಲ್ವಾ, ನಾನು ಇಷ್ಟು ದಿನದಲ್ಲಿ ಈ ಕೆಲಸ ಮಾಡಬೇಕು, ಮಾಡಿ ಮುಗಿಸ್ಬೇಕು, ಅಥವಾ ನನ್ನ ಕೆಲಸ ಇಲ್ಲ, ಕೆಲಸ ಸಿಗುತ್ತಾ ಇಲ್ಲ, ಅಥವಾ ನಾನು ವ್ಯಾಪಾರ ಮಾಡಬೇಕು, ಅದರಲ್ಲಿ ಸಕ್ಸಸ್ ಆಗುತ್ತಾ ಏನಿಲ್ಲ, ಅಥವಾ ನಾನು ಇರುವಂಥ ವ್ಯಾಪಾರ ಡೆವಲಪ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಆಗ್ತದಾ ಇಲ್ಲ, ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಸುಮಾರಾಗಿ ನಿಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ, ಕೊರಿತಾನೆ ಇರುತ್ತೆ. ಆದರೂ ಕೂಡ
ನೀವು ತಾಳ್ಮೆಯಿಂದ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದ್ರೆ ಡೆಫಿನೆಟ್ ಆಗಿ ನೀವು ಸಕ್ಸಸ್ ಆಗುವಂತ ಸಾಧ್ಯತೆಗಳಿದೆ. ಮತ್ತೆ ಈ ಜನಗಳ ವಿಚಾರಕ್ಕೆ ಇದೊಂದು ಬಹಳ ಒಳ್ಳೆ ವಿಚಾರವನ್ನ ನೀವು ತಿಳ್ಕೊಬೇಕಾಗತ್ತೆ. ನೀವು ಎಲ್ಲೇ ಕೆಲಸ ಮಾಡಿ, ನೀವು ಸರ್ಕಾರಿ ಇರಿ, ಅರೆ ಸರ್ಕಾರಿ ಇರಿ, ನೀವು ಓನ್ ಆಗಿ ಮಾಡ್ಕೊಳ್ಳಿ ಅಥವಾ ಬೇರೆಯವ್ರ ಕಡೆ ಕೆಲಸ ಮಾಡ್ಕೊಳ್ಳಿ, ಏನೇ ಒಂದು ನೀವು ಕೂಲಿ ಕಾರ್ಮಿಕರಾಗಿರಿ, ಕೃಷಿಕರೇ ಆಗಿರಿ, ದೊಡ್ಡ ಕಂಪ್ನಿಯಲ್ಲೇ ಇರಿ, ಏನೇ ಮಾಡ್ಕೊಳ್ಳಿ, ವೃಷಭ ರಾಶಿಯವರು ಮೌನವಾಗಿರುವಂತಹ ಪ್ರಯತ್ನವನ್ನ ಮಾಡಿ. ಅಂದ್ರೆ ಮೌನ ಅಂತಂದ್ರೆ ನಾನು ಸುಮ್ಮನೆ ಇದ್ಬಿಡ್ಲೇನು, ಮಾತಾಡೋದೇ ಬೇಡ ಅನ್ನುವಂತಹ ಪ್ರಶ್ನೆ ಅಲ್ಲ. ಯಾಕಂತಂದ್ರೆ ಎಲ್ಲಿ ಮಾತಾಡಬೇಕು, ಎಷ್ಟು ಮಾತಾಡಬೇಕು, ಯಾವ ರೀತಿಯಲ್ಲಿ ಮಾತಾಡಬೇಕು, ಇಷ್ಟನ್ನೇ ನೀವು ಫಾಲೋ ಮಾಡ್ತಾ ಹೋಗ್ಬೇಕು. ಸಡನ್ ಆಗಿ ದಿಢೀರಾಗಿ ದೊಡ್ಡ ಕೋಟ್ಯಾಧೀಶ್ವರ ಆಗ್ತೀರಿ ಅಂತಲ್ಲ. ಯಾಕಂತಂದ್ರೆ ಜೀವನ ಇದು ಹಂತ ಹಂತವಾಗಿ ಹೋಗ್ಬೇಕಾಗತ್ತೆ. ನಾವು ಹೋಗುವಂತ ದಾರಿ ಒಂದೊಂದು ಮೆಟ್ಟಿಲು ಏರ್ತಾ ಹೋದ್ರೆ ಜೀವನಕ್ಕೊಂದು ಅರ್ಥ ಇರುತ್ತೆ. ಹಾಗಾಗಿ ನೀವು ತಾಳ್ಮೆ, ಸಂಯಮದಿಂದ, ಬುದ್ಧಿವಂತಿಕೆಯಿಂದ ಜನಗಳ ಜೊತೆ ವ್ಯವಹರಿಸಬೇಕಾದ್ರೆ ನಿಮಗೆ ಜಾಸ್ತಿ ಜನ ಓವರ್ಟೇಕ್ ಮಾಡ್ಲಿಕ್ಕೆ ಬರ್ಬೋದು, ಅಥವಾ ನಿಮಗೆ ಅನ್ಯಾಯ ಮಾಡ್ಲಿಕ್ಕೆ ಬರ್ಬೋದು, ಅಥವಾ ಇನ್ನಿತರ ಏನೋ ಇರುತ್ತವೆ. ಬಟ್ ಆದರೆ ಅದು ಏನೂ ಪ್ರಾಬ್ಲಮ್ ಆಗಲ್ಲ. ನೀವು ಎಲ್ಲವನ್ನ ಧೈರ್ಯವಾಗಿ ಬುದ್ಧಿವಂತಿಕೆಯಿಂದ ನಿಭಾಯಿಸುವಂಥ ಎಲ್ಲ ಶಕ್ತಿ, ಸಾಮರ್ಥ್ಯ, ಬುದ್ಧಿವಂತಿಕೆ ನಿಮ್ಮಲ್ಲಿದೆ. ನೀವೇನು ಮಾಡಬೇಕು? ಮೌನವಾಗಿದ್ದಷ್ಟು ನಿಮಗೆ ಲಾಭಗಳು ಸಿಗ್ತವೆ. ಅಂದ್ರೆ ಕೆಲವೊಂದು ಜನರಿಗೆ ಉತ್ತರ ಕೊಡುವಂತ ಅವಶ್ಯಕತೆ ಇಲ್ಲ, ಮಾತಿನ ಮೂಲಕ ಕೆಲಸದಿಂದ ಉತ್ತರ ಕೊಟ್ಬಿಟ್ರೆ ಆಯ್ತು. ಈ ಒಂದು ಫಾರ್ಮುಲಾ ನಿಮ್ ಮೊದಲಿಂದನೂ ಇದೆ. ಇದನ್ನ ಇನ್ನೊಂದು ಸ್ವಲ್ಪ ನೀವು ಗಟ್ಟಿ ಆದ್ರಿ ಅಂತಂದ್ರೆ ನಿಮ್ಗೊಂದು ಗೌರವ ಜಾಸ್ತಿ ಆಗತ್ತೆ, ತೂಕ ಜಾಸ್ತಿ ಆಗತ್ತೆ. ಹಾಗಾಗಿ ಇದ್ರ ಬಗ್ಗೆ ಹೆಚ್ಚಿನ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಇನ್ನು ಈ ಕೋರ್ಟು ಕಚೇರಿಯಲ್ಲಿ ಕೆಲವೊಂದು ಸಮಸ್ಯೆಗಳು ಅಥವಾ ಯಾವುದೋ ನ್ಯಾಯ ಇತ್ತು ಅಂತಂದ್ರೆ ತೀರ್ಪು ಅದು ನಿಮ್ಮ ಪರವಾಗಿ ಬರುವಂತ ಸಾಧ್ಯತೆಗಳಿದೆ. ಭೂಮಿಯ ವಿವಾದಗಳೇನಾದರೂ ಇದ್ರೆ ಬಗೆಹರಿತವೆ. ಕೆಲವೊಂದು ಜನರಿಗೆ ಮಕ್ಕಳಾಗ್ಲಿಲ್ಲ ಅನ್ನೋಂಥ ಚಿಂತೆ ಇದ್ರೆ ಖಂಡಿತವಾಗ್ಲೂ ಸಂತಾನದ ಯೋಗಗಳು ತುಂಬಾ ಚೆನ್ನಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳು ಉನ್ನತವಾಗಿರತಕ್ಕಂಥ ಸ್ಥಾನವನ್ನ ಪಡಿತಾರೆ, ಅಂಕವನ್ನ ಪಡಿತಾರೆ. ಯಾರೋ ಡಿಗ್ರಿ ಮುಗಿಸಿದಾರ, ಕೆಲಸ ಹುಡುಕ್ತಾ ಇದ್ದಾರೆ, ಖಂಡಿತವಾಗ್ಲೂ ಕೆಲಸ ಸಿಗುವಂತ ಸಾಧ್ಯತೆಗಳು ಕೂಡ ಖಂಡಿತವಾಗ್ಲೂ ಕಂಡು ಬರುತ್ತೆ. ಪ್ರಯತ್ನವನ್ನು ಮುಂದುವರಿಸತಕ್ಕಂಥ ಪ್ರಯತ್ನವನ್ನು ಮಾಡಿ. ಇನ್ನು ಪ್ರಯಾಣದ ವೇಳೆ ಹಣ ಅಥವಾ ನಿಮಗೆ ಇಷ್ಟವಾಗಿರತಕ್ಕಂಥ ವಸ್ತುಗಳು ಕಳೆದು ಹೋಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ನಿಮ್ಮ ಬೆಲೆ ಬಾಳ್ತಕ್ಕಂಥ ವಸ್ತು, ಬಟ್ಟೆನೋ ಅಥವಾ ಆಭರಣಗಳು ಏನೇ ಇದ್ರೂ ಕೂಡ ನೀವು ಪ್ರಯಾಣದಲ್ಲಿ ಸ್ವಲ್ಪ ಜಾಗೃತವಾಗಿರತಕ್ಕಂತಹ ಪ್ರಯತ್ನ ಮಾಡಿ. ಈ ತಿಂಗಳಲ್ಲಿ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಇನ್ನು ಆಡಳಿತ ವರ್ಗಕ್ಕೆ ಒಳ್ಳೆ ಫಲ ಇದೆ. ಚಟುವಟಿಕೆಯಿಂದರಿ ನೀವು ಶಿಕ್ಷಕರಿಗೆ ಬಹಳ ಒಳ್ಳೆ ಅವಕಾಶಗಳಿದೆ. ರಾಜಕಾರಣಿಗಳಿಗೆ ಸ್ವಲ್ಪ ಭಯ ಇರುತ್ತೆ, ನಾನು ನಿಂತ್ಕೊಂಡಂಥ ಸ್ಥಾನಮಾನಗಳು ಉಳಿತದಾ ಇಲ್ವಾ, ಅಥವಾ ಇದಕ್ಕೆ ಯಾರಾದರೂ ಓವರ್ಟೇಕ್ ಮಾಡಿಬಿಡ್ತಾರಾ, ಈ ರೀತಿಯಾಗಿರ್ತಕ್ಕಂಥ ಭಯ ಇರುತ್ತೆ. ಭಯ ಬೇಡ, ಧೈರ್ಯ ಇರಲಿ, ಬುದ್ಧಿಶಕ್ತಿ ಜಾಸ್ತಿ ಇರಲಿ. ಖಂಡಿತವಾಗ್ಲೂ ಇನ್ನೂ ಹೆಚ್ಚಿನ ಸ್ಥಾನಕ್ಕೆ ಹೋಗುವಂಥ ಅವಕಾಶಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ತಾಳ್ಮೆ ಮತ್ತು ಜಾಣ್ಮೆ ಈ ಒಂದು ರೂಢಿಯನ್ನು ಮಾಡ್ಕೋಬೇಕಾಗತ್ತೆ. ನೀವು ಯಾವುದೇ ಕ್ಷೇತ್ರದಲ್ಲಿರಿ, ಪಾಲುದಾರಿಕೆ ವ್ಯಾಪಾರ ಮಾಡ್ತಕ್ಕಂಥವ್ರು ಸ್ವಲ್ಪ ರಿಸ್ಕನ್ನು ತೆಗೆದುಕೊಳ್ಬೇಕಾಗತ್ತೆ. ರಿಸ್ಕ್ ತಗೊಂಡ್ರೆ ಖಂಡಿತ ಲಾಭಗಳು ಸಿಗುತ್ತೆ. ಬೇರೆಯವ್ರ ಮೇಲೆ ಅವಲಂಬನೆ ಆಗುವಂಥದ್ದು ಒಳ್ಳೇದಲ್ಲ. ನಿಮ್ಮ ಕೆಲಸವನ್ನು ನೀವೇ ಮಾಡ್ಕೊಳ್ಳಿ, ನಿಮ್ಮ ಮೇಲೆ ನೀವೇ ಒಂದು ಜವಾಬ್ದಾರಿತವಾಗಿ ನಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಇನ್ನು ಈ ತಿಂಗಳಲ್ಲಿ ನಿಮ್ಮ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನೋಡೋದಾದ್ರೆ, ಕಲುಷಿತವಾಗಿರತಕ್ಕಂಥ ಆಹಾರ ಸೇವನೆಯಿಂದ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ಅದೇನು ದೊಡ್ಡ ವಿಷಯ ಅಲ್ಲದೆ ಇದ್ರೂ ಕೂಡ ಆರೋಗ್ಯದ ಬಗ್ಗೆ ಜಾಸ್ತಿ ಕಾಳಜಿಯನ್ನ ಇಟ್ಕೊಂಡು ಹೋಗುವಂತ ಪ್ರಯತ್ನವನ್ನ ನೀವು ಮಾಡ್ಕೋಬೇಕಾಗತ್ತೆ. ಇದ್ರ ಬಗ್ಗೆ ನಿಮಗೆ ಗಮನ ಇರಲಿ. ಜೊತೆಗೆ ಈ ಬಹಳ ವಿಶೇಷವಾಗಿ ಈ ಕಲಾವಿದರಿಗೆ ಅಂದ್ರೆ ಈ ಚಿತ್ರೋದ್ಯಮದಲ್ಲಿರ್ಬೋದು, ಗ್ರಾಮೀಣ ಮಟ್ಟದಲ್ಲಿ ಕಲೆಗಾರರಿರ್ಬೋದು, ಈ ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು, ಟಿವಿ ಮಾಧ್ಯಮ ಇರ್ಬೋದು, ಯಾವುದೇ ಕಲೆಗಾರ ಇರ್ಬೋದು, ಖಂಡಿತವಾಗ್ಲೂ ನಿಮ್ಮಲ್ಲಿ ಏನೋ ಒಂದು ಸ್ಪೆಷಲ್ ಇರುತ್ತೆ, ಏನೋ ಒಂದು ವಿಶೇಷವಾಗಿರತಕ್ಕಂಥ ಕಲೆ ಇರುತ್ತೆ. ಕಲೆಗೆ ಖಂಡಿತವಾಗ್ಲೂ ಗೌರವ ಅಂತೂ ಸಿಕ್ಕೇ ಸಿಗುತ್ತೆ. ಇನ್ನು ಬನ್ನಿ, ಈ ವಿಡಿಯೋದ ಸ್ಪೆಷಲ್ ಇದೆ. ಏನ್ ಗೊತ್ತಾ, ಡಿಸೆಂಬರ್ ತಿಂಗಳಲ್ಲಿ 1ನೇ ತಾರೀಕಿನಿಂದ 15ರವರೆಗೆ ಹೇಗಿದೆ, 15ರಿಂದ 31ರವರೆಗೆ ಏನು ಫಲ ಇದೆ, ಪರಿಹಾರ ಏನಿದೆ ಅನ್ನುವಂಥದ್ದು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಅದ್ಭುತವಾದಂತಹ ಒಂದು ವಿಡಿಯೋ ಇದೆ, ನೋಡ್ಕೊಂಬರೋಣ. ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ. ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ನೋಡಿದ್ರಲ್ಲ ವೀಕ್ಷಕರೇ, ಈ ಜಾತಕ ಸಾಮಾನ್ಯ
ಜಾತಕನ 80-90 ಪುಟ, ಸುಮ್ಮನೆ ಮಾತಲ್ಲ ಅದು. ಇದು ಸಂಪೂರ್ಣ ಜನ್ಮ ಜಾತಕ ಫಲ. ನೀವೇ ಸುಲಭವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೊಳ್ಳುವಂಥ ಫಲ ಇದಾಗಿರುತ್ತೆ. ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ, ನಂಬಿಕೆ ಮತ್ತು ವಿಶ್ವಾಸದಿಂದ ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಆಗಿದ್ರೆ 1ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೆ ಏನು ಒಂದು ಫಲ ಸಿಗ್ತಾ ಇದೆ ಅಂತಂದ್ರೆ, ಮಾನಸಿಕವಾಗಿ ಒಂದು ಚಿಂತೆ ಅನ್ನುವಂಥದ್ದು ಇರುತ್ತೆ. ಆ ಚಿಂತೆ ಮಾಡ್ತಕ್ಕಂಥದ್ರಲ್ಲಿ ಏನೂ ಅರ್ಥ ಇಲ್ಲ, ಧೈರ್ಯವಾಗಿ ಮುಂದುವರಿರಿ. ವಿದ್ಯಾರ್ಥಿಗಳು ಸ್ವಲ್ಪ ವಿದ್ಯೆಯಲ್ಲಿ ಚಿಂತನೆಯನ್ನು ಮಾಡ್ತಕ್ಕಂಥದ್ದು, ಆದರೆ ಅಂಕ ಗಳಿಸುವಂತಹ ಒಳ್ಳೆಯ ಅವಕಾಶಗಳು ಕಂಡು ಬರುತ್ತೆ. ಹೆಚ್ಚಿನ ಪರಿಶ್ರಮವನ್ನು ವಿದ್ಯಾರ್ಥಿಗಳು ಪಡಬೇಕಾಗತ್ತೆ. ಇನ್ನು ಪತ್ನಿಯೊಂದಿಗೋ ಅಥವಾ ಪತಿಯೊಂದಿಗೋ ಪ್ರೇಮಿಗಳು ಬಹಳ ಒಳ್ಳೆ ಒಂದು ಮೂಡಲ್ಲಿರ್ತಾರೆ, ಅಂದರೆ ಹೊಂದಾಣಿಕೆ ತುಂಬ ಚೆನ್ನಾಗಿರುತ್ತೆ. ಇಬ್ಬರ ಮಧ್ಯದಲ್ಲಿ ತುಂಬ ಒಂದು ಪ್ರೀತಿ ಇರುತ್ತೆ, ಬಾಂಧವ್ಯ ಇರುತ್ತೆ. ಎಷ್ಟೇ ಒಂದು ಭಿನ್ನಾಭಿಪ್ರಾಯಗಳಿದ್ರು ಕೂಡ ಅದನ್ನು ಅರ್ಥ ಮಾಡಿಕೊಂಡು ಹೊಂದಾಣಿಕೆ ಮಾಡಿಕೊಂಡು ಹೋಗುವಂಥ ಸಂದರ್ಭಗಳು ಚೆನ್ನಾಗಿದೆ. ಹಾಗಂದ ಮಾತ್ರಕ್ಕೆ ಕಿರಿಕಿರಿನೇ ಇಲ್ವಾ ಅಥವಾ ಜಗಳನೇ ಇಲ್ವಾ ಅಂತ ಅಲ್ಲ, ಖಂಡಿತವಾಗ್ಲೂ ಇರುತ್ತೆ. ಆ ಜಗಳ ಇದ್ರೇನೆ ಆ ಪ್ರೀತಿಗೊಂದು ಅರ್ಥ ಬರುತ್ತೆ. ಆಮೇಲೆ ಅದು ಎಲ್ಲವೂ ಖಂಡಿತವಾಗ್ಲೂ ಸರಿಯಾಗುವಂಥ ಸಾಧ್ಯತೆಗಳು ಪ್ರೇಮಿಗಳಲ್ಲಿ ಮತ್ತು ಪತಿ ಪತ್ನಿಯರ ಮಧ್ಯದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಏನು ಕೆಲವೊಂದು ಸಮಸ್ಯೆಗಳೆಷ್ಟೇ ಇದ್ರೂ ಕೂಡ ಶಾಂತವಾಗಿ ಇದ್ದುಕೊಂಡು ಅದನ್ನು ನಿಭಾಯಿಸುವಂಥ ಪ್ರಯತ್ನವನ್ನು ಮಾಡಿ. ಇನ್ನು ದ್ವಿತೀಯಾರ್ಧದಲ್ಲಿ ಅಂದರೆ 16ನೇ ತಾರೀಕಿನಿಂದ 31ನೇ ತಾರೀಕಿನವರೆಗೆ ವ್ಯಾಪಾರದಲ್ಲಿ ಸ್ವಲ್ಪ ಚಾಲೆಂಜ್ಗಳಿರುತ್ತೆ, ಕಠಿಣವಾಗಿರ್ತಕ್ಕಂಥ ಚಾಲೆಂಜ್ಗಳಿರುತ್ತೆ. ಆ ಚಾಲೆಂಜ್ಗಳನ್ನು ಮೆಟ್ಟಿ ನಿಲ್ಲೋದಕ್ಕೆ ನೀವು ಮೆಂಟಲಿ ಪ್ರಿಪೇರ್ ಆಗಿರ್ತೀರಿ. ಅದರಿಂದ ಒಳ್ಳೆ ಲಾಭಗಳನ್ನು ಗಳಿಸುವಂತಹ ಸಾಧ್ಯತೆಗಳಿದೆ. ನಾನು ಸುಲಭವಾಗಿ ಸರಳವಾಗಿ ಸಕ್ಸಸ್ ಆಗಿಬಿಡ್ತೇನೇನೋ ಅನ್ನುವಂಥ ಭಾವನೆಯನ್ನು ಇಟ್ಕೊಳ್ಳೋಕೆ ಹೋಗಬೇಡಿ. ಪರಿಶ್ರಮ ಪಟ್ಟರೆ ಕೈ ಕೆಸರಾದರೆ ಬಾಯಿ ಮೊಸರು ಅಂತಾರಲ್ಲ, ಖಂಡಿತವಾಗ್ಲೂ ನೀವೇನು ಕಷ್ಟಪಟ್ಟು ಮಾಡಿರ್ತೀರಿ ಅದಕ್ಕೆ ತಕ್ಕಂತೆ ಫಲ ನಿಮಗೆ ಸಿಗುತ್ತೆ. ಸ್ವಲ್ಪ ಶತ್ರುಗಳ ಭಯ ಇರುತ್ತೆ, ಯಾರೇನೋ ಅನ್ಕೊಂಡ್ಬಿಡ್ತಾರೇನೋ, ಯಾರೇನೋ ಮಾಡ್ಬಿಡ್ತಾರೇನೋ, ಯಾರೇನೋ ತೊಂದರೆ ಕೊಟ್ಬಿಡ್ತಾರೇನೋ, ಅವ್ರೇನು ಅನ್ಕೊಂಡ್ಬಿಟ್ರೇನೋ, ಇವ್ರೇನು ಅನ್ಕೊಂಡ್ಬಿಟ್ರೇನೋ, ಈ ರೀತಿ ಆತಂಕ ನಿಮ್ಮ ಮನಸ್ಸಿನಲ್ಲಿ ಮನೆ ಮಾಡಿರುತ್ತೆ. ಅದನ್ನು ಪಕ್ಕಕ್ಕಿಡಿ ಧೈರ್ಯ ಮಾಡಿ ಬೇರೆಯವ್ರ ಬಗ್ಗೆ ನಾನು ಆಗ್ಲೇ ಹೇಳ್ಬಿಟ್ಟಿದ್ದೀನಿ ನಿಮಗೆ. ಯಾರ ಬಗ್ಗೆನೂ ಕಾಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಯಾರ ಬಗ್ಗೆನೂ ಹೇಳಲಿಕ್ಕೆ ಹೋಗ್ಬೇಡಿ. ನೀವಾಯ್ತು, ನಿಮ್ಮ ಕೆಲಸ ಆಯ್ತು, ಹೋಗ್ತಾ ಇರಿ. ಬರ್ಲಿ ಕಷ್ಟಗಳು. ಮನುಷ್ಯನಿಗೆ ಕಷ್ಟಗಳು ಬಂದಾಗ ಮನುಷ್ಯ ಪರಿಪೂರ್ಣ ಆಗ್ತಾನೆ, ಅನುಭವ ಬರುತ್ತೆ, ಜ್ಞಾನ ಬರುತ್ತೆ. ಜೀವನ ಅನ್ನುವಂಥದ್ದು ಒಂದು ಮಹಾಪಾಠ. ಅದು ಯಾವುದೇ ಅಂಗಡಿಯಲ್ಲಿಟ್ಟು ಮಾರುವಂಥ ವಸ್ತು ಅಲ್ಲ. ಸ್ವಯಂವಾಗಿ ನಾವು ಅನುಭವಿಸಿದಾಗ ಬರ್ತಕ್ಕಂಥ ಅನುಭವ ಇದೆಯಲ್ಲ, ಅದು ಎಷ್ಟು ಕೊಟ್ಟರು ಬೆಲೆ ಬಾಳುವಂತಹ ವಸ್ತು ಅದು. ಹಾಗಾಗಿ ಕಷ್ಟಗಳು ಬಂದಾಗ ಮನುಷ್ಯನ ನಿಜವಾದ ವ್ಯಕ್ತಿತ್ವ ಪರೀಕ್ಷೆ ಆಗುತ್ತೆ. ಖಂಡಿತ ಒಳ್ಳೆಯ ಫಲನೇ ಇದೆ, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಧೈರ್ಯವಾಗಿ ಮುನ್ನುಗ್ಗಿ. ಈ ತಿಂಗಳಲ್ಲಿ ಅನೇಕ ಸವಾಲುಗಳ ಮಧ್ಯದಲ್ಲೂ ಕೂಡ ಗೆಲುವನ್ನು ಕಾಣುವಂತಹ ಒಂದು ಸಂದರ್ಭ ಇರುತ್ತಲ್ಲ, ಅದು ಆನಂದವನ್ನು ಕೊಡುತ್ತೆ. ಆನಂದವನ್ನು ಕೊಡಲಿ. ನಿಮಗೆ ಅದ್ಭುತವಾದ ಪರಿಹಾರ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿಫಲದ ಲಿಂಕ್ ಸಿಗುತ್ತೆ. ಜಾತಕ ತೆಗೆದುಕೊಳ್ಳೋದಕ್ಕೆ ಕೂಡ ನಿಮಗೆ ಅಲ್ಲೊಂದು ಲಿಂಕ್ ಸಿಗುತ್ತೆ, ವಿಡಿಯೋನ ನೋಡ್ಕೋಬಹುದು. ಜೊತೆಗೆ ನಿಮಗೆ 27 ನಕ್ಷತ್ರದವರ ಒಂದು ಗುಣ ಸ್ವಭಾವದ ಬಗ್ಗೆ ಮಾಹಿತಿ ಸಿಗುತ್ತೆ. 12 ರಾಶಿಯವರ ಸ್ತ್ರೀಯರ ಪುರುಷರ ಗುಣ ಸ್ವಭಾವದ ಬಗ್ಗೆ ವಿಡಿಯೋಗಳು ಸಿಗ್ತವೆ, ನೋಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಆಗಿದ್ರೆ ಈ ತಿಂಗಳಲ್ಲಿ ಪರಿಹಾರಗಳನ್ನು ಏನು ಮಾಡ್ಕೋಬೇಕು ಡಿಸೆಂಬರ್ ತಿಂಗಳಲ್ಲಿ ಈ ವೃಷಭ ರಾಶಿಯವರು ಅಂತ ನೋಡಿದ್ರೆ, ನೋಡಿ, ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡ್ತಕ್ಕಂಥದ್ದು, ಪ್ರತಿನಿತ್ಯ ನವನಾಗ ಸ್ತೋತ್ರವನ್ನು ಪಠಣ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನೋಡೋದಾದರೆ, ಸೂರ್ಯೋದಯಕ್ಕೆ ಮುಂಚೆ ಮುಂಬಾಗಿ ಒಳ್ಳೆ ಮನೆ ಬಾಗಿಲಿರುತ್ತಲ್ಲ, ಮುಂಬಾಗಿಲು, ಆ ಮುಂಬಾಗಿಲನ್ನು ಶುಭ್ರಗೊಳಿಸುವಂತಹ ಪ್ರಯತ್ನವನ್ನು ಮಾಡಿ. ಮನೆಯ ಮುಖ್ಯದ್ವಾರ ಸೂರ್ಯೋದಯಕ್ಕೆ ಮುಂಚೆ ಶುದ್ಧವಾಗಿತ್ತು ಅಂತಂದರೆ, ಸೂರ್ಯನ ಕಿರಣಗಳು ಮನೆಯಲ್ಲಿ ಬಿತ್ತು ಅಂತಂದರೆ ಖಂಡಿತವಾಗಿ ಒಳ್ಳೆ ಫಲಗಳು ಸಿಗ್ತಾ ಇರ್ತಕ್ಕಂಥದ್ದು. ಸತ್ಯನಾರಾಯಣ ಪೂಜೆಯನ್ನು ಮಾಡ್ಕೊಳ್ಳಿ, ಖಂಡಿತ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಶಿವ ಸಹಸ್ರನಾಮ ಪಠಣವನ್ನು ಮಾಡ್ಕೊಳ್ಳಿ. ರುದ್ರಾಭಿಷೇಕ ಮಾಡಿಸೋದ್ರಿಂದನೂ ಒಳ್ಳೆ ಫಲ ಸಿಗುತ್ತೆ, ಮಾಡ್ಕೊಳ್ಳಿ. ಇದು ಎಲ್ಲವೂ ಮಾಡೋಕ್ಕಾಗಲಿಲ್ಲ ಅಂತಂದ್ರೂ 1-2 ಶ್ರದ್ಧೆ ಭಕ್ತಿಯಿಂದ ಮಾಡಿ, ಖಂಡಿತ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಒಳ್ಳೆ ಫಲ ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.